ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬ್ರಿಗೇಡ್ ಏರ್ ಮನ್ನಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ನಾವು ಸಿಹಿಯಾದ ಹಾಲನ್ನ ಕುಡಿಬಹುದು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಏನ್ ಹೇಳ್ತೀರಾ ಸರ್ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಭಾಗ 2 ಬಗ್ಗೆ? ಈ ಬಾವಲ್ಪುರ್ ನಮ್ಮ ಇಲಾಖದಿಂದ ಒಂದು 60 ಕಿಲೋಮೀಟರ್ ದೂರದೊಳಗಿದೆ. ಅಲ್ಲಿ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ಸ್ ಇದೆ. ದಿಸ್ ವಾಸ್ ಆನ್ ದ ಎಕ್ಸ್ಪೆಕ್ಟೆಡ್ ಲೈನ್. ಪ್ರೈಮ್ ಮಿನಿಸ್ಟರ್ yesterday war memorial inauguration ಅಲ್ಲಿ ಹೇಳಿದ್ರು. And Pakistan also, now the question is what we have done. Yes, this has been expected. ನಾವು ಯಾವ ತರದಲ್ಲಿ ಲ್ಯಾಂಡ್ ಸರ್ಜಿಕಲ್ ಸ್ಟ್ರೈಕ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬೇರೆ ಯಾವುದೋ ಚಾನಲ್ ಸಹ ಹೇಳಿದ್ದೆ. ನೆಕ್ಸ್ಟ್ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ದ ಏರ್ ಸರ್ಜಿಕಲ್ ಸ್ಟ್ರೈಕ್. ಓಕೆ, ಬಟ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಆಫ್ಟರ್ 1971 ವಾರ್ ಆದ್ಮೇಲೆ ಇದೇ ಫಸ್ಟ್ ನಾವು ಕ್ರಾಸ್ ಮಾಡಿದ್ದು LOC. ಈವನ್ ಇನ್ ಕಾರ್ಗಿಲ್ ಆಲ್ಸೋ ವಿ ಡಿಡ್ ನಾಟ್ ನಾವು LOC ಕ್ರಾಸ್ ಮಾಡಲಿಲ್ಲ. ಸೊ ಇಟ್ ಈಸ್ ಎ ವೆರಿ ವೆರಿ ಸ್ಪೆಷಲ್ ಒಕೇಶನ್ ಫಾರ್ ಇಂಡಿಯಾ. ವಿ ಹ್ಯಾವ್ ಅವೇಂಜ್ಡ್ ಪುಲ್ವಾಮಾ ಆರ್ ಸೋ ಮೆನಿ ಅದರ್ ಇದು. ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದೇ ಆರ್ ಆಲ್ಸೋ ಲೈಕ್ಲಿ ಟು ನೌ ರಿಟಾಲಿಯೇಟ್. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್. ಈಗ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಅವ್ರು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಿಸ್ ಇಸ್ ಮಿರಾಜ್ 2000. ಸರ್, ಕುತೂಹಲ ಇದೆ ಸರ್. ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಿರ್ತಾರೆ, ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ, ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿರ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ನಮ್ಗೆ ಆ ಚಿತ್ರಣವನ್ನ ಕೊಡಬಹುದಾ ಅಂತ ಹೇಳಿ. ಅದೇ ಈಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆ ಇದು ಪ್ರೀ ಡಾನ್, ಇದಕ್ಕೆ ಹೇಳೋದು ಪ್ರೀ ಡಾನ್ ಸರ್ಜಿಕಲ್ ಸ್ಟ್ರೈಕ್ ಅಂತ. 1971 ಅಲ್ಲಿ ಆ ಟೈಮಲ್ಲಿ ಅದೇ ಲೊಕೇಶನ್ ಅಲ್ಲಿ ನಾ ಇದ್ದೆ, ಶ್ರೀನಗರಲ್ಲಿ ಇದೆಲ್ಲ ಆಗುವಾಗ ಬಾರಾಮುಲ್ಲಾದಲ್ಲಿ. ಆಗ ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ಪಾಕಿಸ್ತಾನ ಅವರು ನಮ್ಮನ್ನು ಅಟ್ಯಾಕ್ ಮಾಡಿದ್ದು. ಈಗ ಇವ್ರು ಏನ್ ಮಾಡಿದ್ದಾರೆ, ಇದಕ್ಕೆ ನಿನ್ನೆ ರಾತ್ರಿ ತಯಾರಿ ಮಾಡಿ ಎಲ್ಲ ಪೈಲಟ್ಸ್ ಎಲ್ಲ ರೆಡಿ ಆಗಿರ್ತಾರೆ. ನನಗೆ ಇರುವ ಇನ್ಫಾರ್ಮೇಶನ್ ಪ್ರಕಾರ ಅವರು 3:30ಕ್ಕೆ ಬೆಳಿಗ್ಗೆ ನಮ್ಮ ಏರ್ಫೀಲ್ಡ್ ಅಲ್ಲಿ ರೆಡಿ ಆಗಿತ್ತು. ಒಂದು ಟೋಟಲ್ 12 ಮಿರಾಜ್ ಏರ್ಕ್ರಾಫ್ಟ್, ಟೋಟಲಿ ಅಪ್ಡೇಟೆಡ್ ವರ್ಷನ್ ಇದೆ ಮಿರಾಜ್ ಏರ್ಕ್ರಾಫ್ಟ್ ವಿತ್ ಏರ್ ಟು ಏರ್ ಮಿಸೈಲ್ ಕೆಪಬಿಲಿಟಿ ಮತ್ತೆ ಏರ್ ಟು ಗ್ರೌಂಡ್ ಮಿಸೈಲ್ ಕೆಪಬಿಲಿಟಿ. ಅವ್ರು ಹೋಗಿ ಒಂದೊಂದು ಮಿರಾಜ್ 1000 ಬಾಂಬ್ದು 1000 kgದು ಬಾಂಬ್ ಹಾಕಿದ್ದಾರೆ. ಈಗ ಅವರು 3 ಜಾಗದಲ್ಲಿ ದಾಳಿ ಮಾಡಿದ್ದಾರೆ. ಇದಕ್ಕೆ ಅವರು ಟೋಟಲ್ 12 ಏರ್ಕ್ರಾಫ್ಟ್ ಹೋಗಿದೆ. ಅದರಲ್ಲಿ 10 ಇರ್ತದೆ ಇದು ಕವರಿಂಗ್ ಫೈರಿಗೆ. ಯಾಕೆಂದ್ರೆ ಅವರು ಏನಾದ್ರೂ ಆಕ್ಟಿವೇಟ್ ಆದ್ರೆ ಅದನ್ನು ಡಾಗ್ ಫೈಟ್ ಸ್ಟೇಜ್ ಅಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಇನ್ನು 2 ಏರ್ಕ್ರಾಫ್ಟ್ ಅನ್ನು ಅವ್ರು ರಿಸರ್ವ್ ಆಗಿ ಇಟ್ಟಿರ್ತಾರೆ. ಈಗ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಅದಕ್ಕೆಲ್ಲ ಅವರು ತಯಾರಿ ಮಾಡಿ ಹೋಗಿ ಬೆಳಿಗ್ಗೆ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.